ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಅನು ಮಾತಾಡ್ತಾ ಇರೋದು. ಇವತ್ತಿನ ವಿಶೇಷ ಏನಂದರೆ ಬೆಳ್ಳುಳ್ಳಿ ಬಜ್ಜಿ ಮಾಡೋಣ ಅಂತ ಹೇಳಿ. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಬಜ್ಜಿ ಮಾಡಲಿಕ್ಕೆ ಆಲ್ಮೋಸ್ಟು ಒಂದು 4-5 ಗಡ್ಡೆ ಬೆಳ್ಳುಳ್ಳಿ ಬೇಕಾಗತ್ತೆ. ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಬಿಡಿಸ್ಕೊಳ್ಳೋ ಹಾಗಿಲ್ಲ, ಸಿಪ್ಪೆ ಕೂಡ ಇರಬೇಕು. ತುಂಬ ಸಿಪ್ಪೆ ಇರಬಾರ್ದು, ತುಂಬ ಸಿಪ್ಪೆನ ರಿಮೂವ್ ಮಾಡಬಾರ್ದು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಆ ಥರ ನೀವು ಸಿಪ್ಪೆನ ರಿಮೂವ್ ಮಾಡಿಕೊಂಡ್ರೆ ಸಾಕು. ಸೊ 4-5 ಗಡ್ಡೆ ಇಲ್ಲ, ಅಥವಾ 3-4 ದಪ್ಪ ದಪ್ಪ ಇದ್ದರೆ ಸೊ ಅದನ್ನು ಬಿಡಿಸ್ಕೊಂಡು ಕಂಪ್ಲೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಮೆಣಸು 1 ಟೇಬಲ್ ಸ್ಪೂನ್, ಒಣ ಕೊಬ್ಬರಿ ಹಾಕ್ಕೋಬೇಕಾಗತ್ತೆ, ಕೊತ್ತಂಬರಿ ಸೊಪ್ಪು. ನೀವು ಜೀರಿಗೆ ಎಲ್ಲ ಏನೂ ಹಾಕೋಂಗಿಲ್ಲ ಇದಕ್ಕೆ, ಬರೀ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು, ಒಣ ಕೊಬ್ಬರಿ, ರುಬ್ಬುವಾಗ ಮನೇಲೇ ಮಾಡಿಕೊಂಡಿರೋಂತಹ ಬೇಳೆ ಸಾಂಬಾರು ಪುಡಿ 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಕಂಪ್ಲೀಟಾಗಿ ಪೇಸ್ಟ್ ಥರ ರುಬ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ, ಅಕ್ಕ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರು, ಚಳಿ ಇದ್ದಿದ್ದರಿಂದ. ನಮ್ಮ ಬ್ರೌನಿ, ಸೊ ಹೊಸ ಪರಿಚಯ, ನಮ್ಮ ಬ್ರೌನಿ ನಾವು ಮೇಲೆ ಸಾಕಿರುವಂತಹ ನಮ್ಮ ಮನೆಯ ಒಬ್ಬ ಪರ್ಸನ್ನು. ಅವಳನ್ನು ಕರ್ಕೊಂಡು ಹೋಗಿದ್ವಿ, ಆಟ ಆಡ್ತಾಯಿದ್ಲು ಅವಳು ಕೂಡ. ವೀಡಿಯೋ ಮಧ್ಯದಲ್ಲಿ ತೋರಿಸ್ತಾ ಇದ್ದೆ ಏನು ಮಾಡ್ತಿದ್ಲು ಅಂತ ನೋಡ್ತಾ ಇದ್ವಿ. ನಾವು ಮಾಡೋದನ್ನು ನೋಡ್ಕೊಂಡು ಏನು ಮಾಡ್ತಿದ್ದೀವಿ ಅಂತ ನೋಡೋಕ್ಕೆ ಬೇರೆ ಬಂದಿದ್ಲು. ಸೊ ಆಲ್ರೆಡಿ ಇವಾಗ ನೋಡಿ ಜಾರಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ನುಣ್ಣಗೆ ಹೇಗೆ ರುಬ್ಬಬೇಕು ಅಂತ ತೋರಿಸಿದ್ವಿ. ಈ ರೀತಿ ಪೇಸ್ಟ್ ಆಗಬೇಕು, ಜಾಸ್ತಿ ವಸ್ತು ಇಲ್ಲ, ಬರೀ ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಒಣ ಕೊಬ್ಬರಿ ಅಷ್ಟೇ. ಸೊ ಈಗ ಒಂದು ಒಗ್ಗರಣೆಗೆ 4-5 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀವಿ. ಒಂದು ಬಾಣಲೆ ತೊಗೊಂಡಿದ್ದೀವಿ. ಏನಕ್ಕೆ ಇದನ್ನು ಸಾಂಬಾರು ಥರ ಮಾಡೋದಲ್ಲ, ಬೆಳ್ಳುಳ್ಳಿ ಬಜ್ಜಿ ಅಂತಂದರೆ ಗೊಜ್ಜು ಟೈಪು, ಅಂದರೆ ಗ್ರೇವಿನೂ ಅಲ್ಲ, ತೀರಾ ನೀರಿನ ಅಂಶನೂ ಇರೋದಿಲ್ಲ ಜಾಸ್ತಿ, ಒಂದು ಗೊಜ್ಜು ಥರ ಅನ್ನದಲ್ಲಿ ನಾವು ಮಿತ್ಕೊಂಡು ತಿನ್ಬೋದು, ಆ ಥರ ಇರುತ್ತೆ. ಸೊ ಇದಕ್ಕೆ ಎಣ್ಣೆ ಹಾಕಿ ಒಂದು ಬಾಣಲೆಯಲ್ಲಿ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಹಾಕಿದ್ದೀವಿ. ಆ್ಯಂಡ್ ಕರಿಬೇವು ಸೊಪ್ಪು, ಹಸಿ ಕರಿಬೇವು ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ, ಒಣಗಿರೋ ಕರಿಬೇವು ಹಾಕೋಕ್ಕೆ ಹೋಗಬೇಡಿ. ಸೊ ಈಗ ಇದಕ್ಕೆ ರುಬ್ಬಿಕ್ಕಿರುವಂತಹ ಮಸಾಲೆ ಮಿಶ್ರಣನ ಬಾಡಿಸ್ಕೋತಾ ಇದ್ದೀವಿ, ಅಂತಂದರೆ ಮಿಕ್ಸ್ ಮಾಡ್ತಾಯಿದ್ದೀವಿ ಕಂಪ್ಲೀಟಾಗಿ. ನೀರೇನು ಸೇರಿಸೋಂಗಿಲ್ಲ, ಚೆನ್ನಾಗಿ ಇದು ಎಣ್ಣೆಲೇ ಫ್ರೈ ಆಗಬೇಕು. ನೀವು ಯಾವುದನ್ನು ಸೇರಿಸ್ಕೋಬೇಕು ಅಂತಂದರೆ ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ವ ಮಸಾಲೆ, ಆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರನ್ನ ತೊಳ್ಕೊಂಡು, ಅಂದರೆ ಜಾರನ್ನ ವಾಶ್ ಮಾಡಿ ಕಂಪ್ಲೀಟಾಗಿ ಅದರಲ್ಲಿರುವಂತಹ ಮಸಾಲೆ ರುಬ್ಬಿರೋವಂಥದ್ದು ಏನಿದೆ ಇವಾಗ ತೋರಿಸಿದ್ವಿ ನೋಡಿ, ಆ ರೀತಿ ಹಾಕಿ ಅಷ್ಟೇ ನೀರು. ಆಲ್ಮೋಸ್ಟ್ ನಾವು ಒಂದು ಟೀ ಗ್ಲಾಸಷ್ಟು ಮಾತ್ರ ನೀರನ್ನ ಹಾಕಿರೋದು. ಸೊ ನೋಡ್ತಾ ಇದ್ದೀರಾ ಈಗ ಈ ಮಟ್ಟಕ್ಕಿದೆ. ಸೊ ನೀರಿನ ಅಂಶ ಅತಿಯಾಗಿಲ್ಲ, ಕಂಪ್ಲೀಟಾಗಿ ಈಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು, ಆ ರೀತಿ ಕಂಪ್ಲೀಟಾಗಿ ಕುದಿಯೋಕ್ಕೆ ಬಿಡಬೇಕು. ಸೊ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಕುದಿಬೇಕು. ಇದಕ್ಕೆ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀವಿ, 1-1.5 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು. ನಿಮಗೆ ಪುಡಿ ಉಪ್ಪು ಬೇಕಂದರೆ ಪುಡಿ ಉಪ್ಪು ಕೂಡ ಸೇರಿಸ್ಕೋಬೋದು. ಸೊ ಇದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ, ಬೆಳ್ಳುಳ್ಳಿ ಬಜ್ಜಿದು ನಮ್ಮ ಕಡೆ ಬಾಣಂತಿಯರಿಗೆ ಕೊಡ್ತಾರೆ, ಅಷ್ಟೇ ಅಲ್ಲ ಮಕ್ಳಿಗೂ ಕೂಡ ಕೊಡ್ತಾರೆ. ಈ ಶೀತ ಆದಾಗ, ಕೆಮ್ಮು, ನೆಗಡಿ, ಜ್ವರ ಬಂದಾಗ ಕೂಡ ತಿನ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಾಣಂತಿಯರಿಗೆ ಕೊಡ್ತಾರೆ ಅಂದಮೇಲೆ ಮುಗಿತು, ಅಲ್ಲೇ ಅರ್ಥ ಆಗುತ್ತೆ. ಇದು ತಂಪನ್ನು ಹೋಗಲಾಡಿಸುತ್ತೆ ಬಾಡಿಗೆ, ಬೆಳ್ಳುಳ್ಳಿ ಹೀಟ್ ಅಲ್ವಾ, ಅದರಿಂದ ಇದನ್ನು ಕೊಡ್ತಾರೆ. ಸೊ ಒನ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಏನು ಅಂತ ಹೇಳಿ, ರುಚಿ ಹೇಗಿತ್ತು ಅಂತ ನೋಡಿ ಹೇಳಿ ಒಂದು ಸಲ ಮಾಡಿಕೊಂಡು ನಮಗೂ. ಬಿಕಾಸ್ ಈ ಬೆಳ್ಳುಳ್ಳಿ ಬಜ್ಜಿ ಅನ್ನೋದು ತುಂಬ ತೀರಾ ಕಡಿಮೆ, ಹಳ್ಳಿಗಳ ಕಡೆ ಕೇಳಿರ್ತೀವಿ. ಅದು ಬಿಟ್ಟರೆ ಸಿಟೀಲಿ ಗೊತ್ತಿರೋರು ಇದ್ದಾಗ, ಮನೆಯಲ್ಲಿ ಹಿರಿಯರಿದ್ದಾಗ ಅವ್ರುಗಳು ಮಾತ್ರ ಮಾಡ್ತಾರೆ. ಸೊ ಅದರಿಂದ ಕೇಳಿದರು ನನ್ನ ಫ್ರೆಂಡ್ ಒಂದು ಸಲ ಬೆಳ್ಳುಳ್ಳಿ ಬಜ್ಜಿ ಮಾಡೋದು, ಉದ್ನಿಟ್ಟು ಮಾಡೋದು ಹೇಗೆ, ಅದೆಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋ ಅಂತ ಹೇಳಿ. ಅದಕ್ಕೆ ಇವತ್ತು ಹೇಗಿದ್ದರೂ ಚಳಿ ಜಾಸ್ತಿ ಇತ್ತು, ಆಚೆ ಮಳೆ ಬರ್ತಿತ್ತು ಅಂತ ಹೇಳಿ ಇದನ್ನು ರೆಸಿಪಿನ ಟ್ರೈ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಕಂಪ್ಲೀಟಾಗಿ ನೋಡಿ, ಇವಾಗ ಚೆನ್ನಾಗಿ ನೀರಿನ ಅಂಶ ಬಿಟ್ಕೊಂಡಿದೆ. ಇನ್ನು ಇದು ಗೊಜ್ಜು ಥರ ಆಗಬೇಕು ಅಂತಂದರೆ ಕಂಪ್ಲೀಟಾಗಿ ಗಟ್ಟಿ ಆಗಬಾರ್ದು, ಒಂದು ಮೀಡಿಯಮ್ ಗಟ್ಟಿ ಆಗಬೇಕು. ಸೊ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ ಕರೆಕ್ಟಾಗಿ. ಇದನ್ನು ಕರೆಕ್ಟಾಗಿ ಬೇಯಿಸಿದ್ರೇ ರುಚಿ, ಇಲ್ಲ ಅಂತಂದರೆ ರುಚಿ ಕೊಡೋದಿಲ್ಲ. ಬಿಸಿ ಬಿಸಿ ಅನ್ನಕ್ಕೆ ನೀವು ಇದನ್ನು ಸಾಂಬಾರು ಥರ ಹಾಕೊಳ್ಳೋಂಗಿಲ್ಲ. ಸೊ ಸ್ವಲ್ಪ ಇವಾಗ ನೋಡಿ ಕಲಿಸ್ಕೊಂಡು, ಈ ರೀತಿ ಕಲಿಸ್ಕೊಂಡು ಮಿತ್ಕೋಬೇಕು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಾದರೆ. ಈ ರೀತಿ ಕಲಿಸ್ಕೊಂಡು ಇದನ್ನು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಟ್ರೈ ಮಾಡಿದ್ದು.
ತುಂಬ ಚೆನ್ನಾಗಿತ್ತು. ಒನ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.